ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಕಿಟಕಿ ಇಳಿಸಿ ಗಂಗೆಯಲ್ಲಿ ಕೈ ಎದ್ದಿ ಪ್ರೋಕ್ಷಣೆ ಮಾಡ್ಕೊಂಬೋಣ ಅಂತ ಹಾಗಾಗಬಾರ್ದು. ದೇಹದಂಡನೆಯೂ ಯಾತ್ರೆಯಲ್ಲಿ ಒಂದು ಅಂಶ. ನೂರಾರು ಯಾಗವನ್ನು ಮಾಡಿದ ಪುಣ್ಯ ಗಂಗೆಗಾಗಿ ಹೊರಟಾಗ ಅದನ್ನು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ನೀವೆಲ್ಲ ರುದ್ರಗೀತೆಯನ್ನು 4ನೇ ಸ್ಕಂದದಲ್ಲಿ ಕೇಳಿದ್ರಿ. ರುದ್ರದೇವರು ಪ್ರಾಚೀನ ಬರಿಹಿಯ ಮಕ್ಕಳು ಪ್ರಚೇತಸರು ಅಂತ 10 ಜನನ್ನು ನೋಡಿದಾಗ ಅವರಂತಾರೆ, ನಿಮ್ಮನ್ನು ನಾನು ಭೇಟಿಯಾಗಲಿಕ್ಕೆ ಬಂದದ್ದು ಯಾಕೆ ಅಂದರೆ ನೀವು 2 ಸ್ನಾನ ಮಾಡಿದ್ದೀರಿ. ಸಾಮಾನ್ಯ 2 ಸ್ನಾನ ಅಂದರೆ ಸ್ವಲ್ಪ ಮಡಿವಂತರ ಮನೆಯಲ್ಲಿ ತಲೆಯಲ್ಲಿ ಬರೋದು, ಬಿಸಿ ನೀರಿನಲ್ಲಿ ಮೊದಲು ಬಚ್ಚಲು ಮನೆಯಲ್ಲಿ ಸ್ನಾನ, ಆಮೇಲೆ ಬಾವಿಯಲ್ಲೋ ಬೋರ್ವೆಲ್ಲಲ್ಲೋ ತಣ್ಣೀರು ಸ್ನಾನ. 2 ಸ್ನಾನ ಅಂದರೆ ಒಂದು ಬಿಸಿ ನೀರಿನ ಸ್ನಾನ, ಇನ್ನೊಂದು ಬಾವಿಯಲ್ಲೋ ಬೋರ್ವೆಲ್ಲಲ್ಲೋ. ಬೇಡ, ನಿಮ್ಮ ಪುಣ್ಯ ಚೆನ್ನಾಗಿದ್ದು ಮನೆಯಲ್ಲೇ ಯಾರು ಬಿಸಿ ನೀರು ಕಾಸು ಹಾಕಿದ್ರೆ ಅದು ಒಂದು ಮೈಲಿಗೆ ಸ್ನಾನ, ಇನ್ನೊಂದು ಮಡಿ ಸ್ನಾನ ಅಂತ. ಆದರೆ ಇಲ್ಲಿ ಹೇಳಿದ್ದು ರುದ್ರದೇವರು ಅದಲ್ಲ. ನೀವು ಮಾಡಿದ 2 ಸ್ನಾನ ಅಂದರೆ ಒಂದು ಪರಮಾತ್ಮನ ಪಾದದಿಂದ ಹುಟ್ಟಿದ ಗಂಗೆಯಲ್ಲಿ ನೀವು ಸ್ನಾನ ಮಾಡಿದ್ದೀರಿ, ಇನ್ನೊಂದು ಬಾಯಿಂದ ಬಂದ ಗಂಗೆ, ಅದು ವಾಗ್ಗಂಗೆ, ಭಾಗವತದಲ್ಲಿ ನೀವು ಸ್ನಾನ ಮಾಡಿದ್ದೀರಿ. ಪಾದದಲ್ಲಿ ಬಂದ ಗಂಗೆಯಕ್ಕಿನ್ನ ಹೆಚ್ಚಿನ ಯೋಗ್ಯತೆ ವಾಗ್ಗಂಗೆಗೆ ಇದೆ ಅಂತ. ನೀವು ನಿಮ್ಮ ಮನೆಯಿಂದ ಈಗ ಗಂಗಾ ಸ್ನಾನದಕ್ಕಿಂತ ಹೆಚ್ಚಿನ ಸ್ನಾನಕ್ಕೆ ಬರ್ತಾ ಇರೋದಿದು, ಭಗವಂತನ ವಾರ್ತೆಯನ್ನು ಕೇಳಬೇಕು ಅಂತ. ಹಾಗಾಗಿ ನಾವೆಲ್ಲ ಅಂದುಕೊಳ್ಳುವ, ಅಧಿಕ ಮಾಸದಲ್ಲಿ ದೇವರು 33 ಹೆಜ್ಜೆಯನ್ನು ನಡೆಸಿದಾನೆ ಅಂದರೆ ನೂರಾರು ಅಶ್ವಮೇಧ, ದಿನಕ್ಕೆ 33 ಅಶ್ವಮೇಧ ಯಾಗ ಮಾಡಿದ ಪುಣ್ಯವನ್ನು ಭಗವಂತ ಕೊಟ್ಟಿಯಾನೆ. ಯಾರ್ಯಾರಿಗೆ ಶಾಸ್ತ್ರದ ಅಧ್ಯಯನ ಆಗಿದೆ ವಿಶೇಷವಾಗಿ ಇನ್ನೂ ಅಧ್ಯಯನ ಮಾಡಿಸಲಿ, ಯಾರಿಗೆ ಆಗಿಲ್ಲ ವಿಶೇಷವಾಗಿ ಪಾಠ ಪ್ರವಚನವನ್ನು ದೇವರು ಮಾಡುವ ಭಾಗ್ಯವನ್ನು ಕೊಟ್ಟು, ಬರೀ ನಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ ಇವತ್ತು ಆಸ್ತಿಯನ್ನು ಮಾಡಿ ಇಟ್ಟು ಹೋಗ್ತಾ ಇದ್ದೇವೆ. ಬೇಕು ಬದುಕಿಗೆ, ಆದರೆ ಕೇವಲ ಆಸ್ತಿ ಮಾತ್ರ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲ್ಲ. ನಾವು ನೀವೆಲ್ಲ ತುಂಬ ಚೆನ್ನಾಗಿ ಇರೋದಕ್ಕೆ ಮೂಲ ಕಾರಣ ನಮ್ಮ ಹಿರಿಯರು ಮಾಡಿಟ್ಟ ಪುಣ್ಯ. ಆ ಪುಣ್ಯ ನಮ್ಮನ್ನು ಕಾಯ್ತಾ ಇದೆ. ಅವರು ಅನ್ನದಾನ ಮಾಡಿದರು, ಅವರು ಕಷ್ಟಪಟ್ಟು ಎಲ್ಲೋ ದೇವರು, ಮನೆ ದೇವರು ಅಂತ ಎಲ್ಲೋ ಇರೋರು, ಅವರಿಗೆ ಹೋಗಿ ಕಷ್ಟಪಟ್ಟು ಪೂಜೆಯನ್ನು ಮಾಡಿ ಬಂದರು. ಮನೆಯಲ್ಲೇ ಎಲ್ಲರಿಗೂ ಅನ್ನದಾನವನ್ನು ಅಡಿಗೆಯನ್ನು ಮಾಡಿ ಹಾಕಿದ್ರು. ಮನೆಯಲ್ಲಿ ಶ್ರಾದ್ದವೋ ಪಕ್ಷವೋ ಇನ್ಯಾವುದೋ ಕಾರ್ಯಕ್ರಮವೋ ವಸಂತ ಪೂಜೆಯೋ ಏನೇ ಮಾಡಿದ್ರು ಪ್ರಾಯ ಕಾಂಟ್ರಾಕ್ಟ್ ಅಂತ ಇರಲಿಲ್ಲ. ಎಲ್ಲರಿಗೂ ಕೈಯಲ್ಲಿ ಆಗೋದೋ ಬಿಡೋದೋ ಮನೆಯಲ್ಲೇ ಮಾಡಬೇಕು ಅನ್ನುವ ದೀಕ್ಷೆ ಇತ್ತು. ಅವರೆಲ್ಲರೂ ಹಾಕಿದ ತೆಂಗಿನ ಮರದ ತೆಂಗಿನಕಾಯಿನ ನೀರನ್ನು ನಾವು ಕುಡಿತಾ ಇದ್ದೇವೆ. ಆ ಪುಣ್ಯವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ತ್ರಿವಿಕ್ರಮ ಪಂಡಿತಾಚಾರ್ಯರಂಥ ಮಹಾನುಭಾವರು ಅಂತಾರೆ, ಶ್ರೀಮದಾಚಾರ್ಯರ ಶಾಸ್ತ್ರ 1-2 ಪಂಕ್ತಿ ಕಿವಿಗೆ ಬೀಳಬೇಕಾದ್ರೆ ಪುಕ್ಕಟ್ಟೆ ಅಲ್ಲ, ಅದು ಪ್ರಾಚೀನ ಆಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರುಚಿತ್ತಾನ್. ಹಿರಿಯರು ಮಾಡಿದ ಪುಣ್ಯ. ಅವರು ಸಂಕಲ್ಪ ಮಾಡಿ ಹೋಗಿದ್ದಾರೆ, ನನ್ನ ವಂಶದಲ್ಲಿ ಬರುವ ಇವನು ಇದನ್ನು ವಾರಸುದಾರನಾಗಿ ಬಳಸಲಿ ಅಂತ. ಅದನ್ನು ದೇವರು ಮೆಚೂರು ಮಾಡಿದ್ದಕ್ಕಾಗಿ ಈ ಒಂದು ಕೆಟ್ಟ ಕಾಲದಲ್ಲೂ ಸತ್ಯಾತ್ಮರಂತಹ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿ ಅವರ ದರ್ಶನವನ್ನು, ಇನ್ನಿತರ ಯೋಗ್ಯ ಸನ್ಯಾಸಿಗಳನ್ನು, ಆಚಾರ್ಯರನ್ನು, ಪೀಠಾಧಿಪತಿಗಳನ್ನು ದರ್ಶನ ಮಾಡಿ ನಮ್ಮ ಯೋಗ್ಯತಾ ಅನುಸಾರ ಸೇವೆಯನ್ನು ಮಾಡಿ, ನಿಮ್ಮ ಮನೆಯಲ್ಲಿ ಒಂದಿಷ್ಟು ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ತೀರ್ಥ ತೆಗೆದುಕೊಂಡು ಹರಿನಿವೇದಿತವಾದ ಅನ್ನ ತಿಂತಾ ಇದ್ದೇವೆ ಅಂದರೆ ಅದು ಕೇವಲ ನನ್ನ ಎಫರ್ಟ್ ಅಲ್ಲ, ಅದು ಹಿರಿಯರು ಮಾಡಿದ ಪುಣ್ಯ, ವಾಯುದೇವರು ಮಾಡಿದ ಅನುಗ್ರಹ. ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು ಸಾಧಾರಣವೂ ಅಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಕುತಿಯ ನಿತ್ತು ಮೋದ ಕೊಡು ಸತತ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನಾ ಮೇಲಿಂದ ಮೇಲೆ ಹೇಳೋದುಂಟು, ಎಲ್ಲರಿಗೂ ಅದು ಅನುಭವಕ್ಕೂ ಉಂಟು. ಏನು, ನಮಗೆಲ್ಲ ದೇವರು ಪುನರ್ಜನ್ಮ ಕೊಟ್ಟ್ಯಾನೆ. ಕರೋನಾದಲ್ಲಿ
ಎಷ್ಟೋ ಜನ ಗಟ್ಟಿಮುಟ್ಟಿಯಾಗಿದ್ದವರು ಹೋದರು. ಆ ಲಿಸ್ಟಲ್ಲಿ ನಮ್ಮ ಹೆಸರನ್ನು ದೇವರು ಹಾಕಿಕೊಳ್ಳದೆ ಏನೋ ಪ್ರಾಣಿ ಒಂದಿಷ್ಟು ಸಾಧನೆ ಮಾಡಿಕೊ ಅಂತ ನಮ್ಮನ್ನು ಬಿಟ್ಟಿದಾನಲ್ಲ, ಇದು ನಿಜವಾಗಲೂ ಪುನರ್ಜನ್ಮವೇ. ಆಗ ನಾವು ಕ್ರಿಕೆಟಲ್ಲಿ ನೋಡ್ತೇವೆ, ಒಂದು ಕ್ಯಾಚ್ ಬಿಟ್ಟಿದ್ದಕ್ಕೆ ಮ್ಯಾಚೇ ಹೋಯಿತು. ಅವನು ಒಂದೋ ಎರಡೋ ಇದ್ದಾಗ ಒಳ್ಳೆ ಬ್ಯಾಟ್ಸ್ಮನ್ನನ್ನು ಕ್ಯಾಚ್ ಬಿಟ್ಟರೆ ಇಡೀ ಮ್ಯಾಚನ್ನೇ ದಂಡೆಗೆ ಹಚ್ಚಿ ಅವನು ಸೆಂಚುರಿ ಹೊಡೆದು ಆ ಪರಕೀಯರ ಎದುರಾಳಿಗಳಿಂದ ಮ್ಯಾಚನ್ನು ಕಿತ್ತುಕೊಳ್ತಾನೆ. ಆ ಕರೋನಾ ನಮ್ಮನ್ನು ಕ್ಯಾಚ್ ಮಾಡದೆ ಬಿಟ್ಟದ್ದರಿಂದ ನಮ್ಮ ಸಾಧನೆಯನ್ನು ನಾವು ಮಾಡಿಕೊಳ್ಳಲಿ ಅಂತ ದೇವರ, ವಾಯುದೇವರ, ತತ್ವಾಭಿಮಾನಿ ದೇವತೆಗಳ ಸಂಕಲ್ಪ. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೆ. ಹಾಗಾಗಿ ಒಳ್ಳೆ ಮಾಸ, ಅನೇಕ ಜನ ಅನೇಕ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಬಂದವರು ಮಾತ್ರ ಪುಣ್ಯವಂತರಲ್ಲ, ಅವರವರ ಯೋಗ್ಯತಾನುಸಾರ ಎಲ್ಲ ಮಾಡ್ತಿದ್ದಾರೆ. ಆದರೂ ನಮ್ಮ ಗುರುಗಳು ಹೇಳ್ತಾರಲ್ಲ, ರಾಮದೇವರು ಇದ್ದಲ್ಲಿ 4 ಹೆಜ್ಜೆ ಬಂದರೆ ಸತ್ಯಾಭಿನವ ತೀರ್ಥರು ನಡೆದು ಬರೋರು ಅಂತ. ಹಾಗೆ ಎಲ್ಲ ದೇವರ ಸನ್ನಿಧಾನ ಇರುವ ಭಾಗವತದ ಗಂಗೆಯ ಈ ಸನ್ನಿಧಾನದಲ್ಲಿ ಬರ್ತಾ ಇದ್ದೇವೆ. ಹಿರಿಯರು ಮಾಡಿದ ಪುಣ್ಯ ಎಷ್ಟು ಜನುಮದ ಪುಣ್ಯ ಬಂದೊದಗೀತು, ಎಷ್ಟು ಧನ್ಯರು ನಮ್ಮ ಹಿರಿಯರು, ಎಷ್ಟು ದೇವತೆಗಳು ನಮಗೆ ಹರಸಿದರು, ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನಸಕೆ ಶ್ರೀಹರಿ. ಹಾಗೆ ನಾವು ನಮ್ಮ ಮಕ್ಕಳಿಗೆ ಒಂದಿಷ್ಟು ಪುಣ್ಯದ ಸ್ಟಾಕ್ ಇಟ್ಟು ಹೋಗಬೇಕು. ಎಲ್ಲವೂ ಹಣದಿಂದ ಆಗೋದಿಲ್ಲ. ಪುಣ್ಯ ಅವರಿಗೆ ಬರುವ ಆಪತ್ತನ್ನು ತಡೆಯುತ್ತೆ, ಶ್ರೇಯಸ್ಸನ್ನು ಮಾಡುತ್ತೆ. ಈ ದಿಶೆಯಲ್ಲಿ ಭಾಗವತಾದಿ ಗ್ರಂಥಗಳ ಶ್ರವಣ, ಗುರು ಹಿರಿಯರ ದರ್ಶನ, ತೀರ್ಥಯಾತ್ರೆಗಳನ್ನು ಮಾಡೋದು, ಈ ಚಿಂತನೆಯನ್ನು ಮಾಡಿ ಭಗವಂತ ನನಗೆ ಪುಣ್ಯವನ್ನು ಕೊಡು, ಆ ಪುಣ್ಯದಿಂದ ನನ್ನ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಸನ್ಮಾರ್ಗದಲ್ಲಿರಲಿ, ಮಾಧ್ವರಾಗಿ ಬದುಕಲಿ. ಅವರು ಒಂದು ವೇಳೆ ದಾರಿ ಬಿಟ್ಟರೆ ಏನು ಮಾಡ್ತೇವೆ? ಅದು ಯಾವುದೂ ಆಗದೆ ಅದು ಒಂದು ದೊಡ್ಡ ಆಸ್ತಿ. ಅದು ಆ ಆಸ್ತಿಯನ್ನು ನಾವು ಉಳಿಸುವ, ಬೆಳೆಸುವ, ಗಳಿಸುವ ಅಂತ ಹೇಳ್ತಾ ಭಗವಂತ ವಿಶೇಷವಾಗಿ ಸಮುದ್ರ ಮಥನವನ್ನು ಮಾಡಿ ಅಂತ ಹೇಳಿದಾಗ ಸಮುದ್ರ ಮಥನವನ್ನು ಪ್ರಾರಂಭ ಮಾಡಿದರು. ಅದು ಮೇಲೆ ಬರ್ತಾಯಿತ್ತು. ಕೂರ್ಮಾವತಾರವನ್ನು ದೇವರು ತೆಗೆದುಕೊಂಡು ಬೆನ್ನಿನ ಮೇಲೆ ಬೆಟ್ಟವನ್ನು ಹೊತ್ತ. ಮತ್ತೆ ಮಥನ ಮಾಡಿದಾಗ ವಿಷ ಬಂತು. ರುದ್ರದೇವರನ್ನು ಪ್ರಾರ್ಥನೆ ಮಾಡಿದರು. ರುದ್ರದೇವರು ಪಾನ ಮಾಡಿದರು. ಯದ್ಯಪಿ ವಾಯುದೇವರು ಪಾನ ಮಾಡಿದರು. ಅದನ್ನು ನಮ್ಮ ಸುಮಧ್ವಿಜಯಲ್ಲಿ ಕೇಳ್ತೇವಲ್ಲ, ಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇ. ವಾಯುದೇವರು ಕುಡಿದು ಸ್ವಲ್ಪ ರುದ್ರದೇವರಿಗೆ ಕೊಟ್ಟು ಅವರಿಗೆ ಕೀರ್ತಿಯನ್ನು ತಂದುಕೊಟ್ರು. ಇದಾದ ಮೇಲೆ ಮತ್ತೆ ಪ್ರಾರಂಭ ಆದಾಗ ಉಚ್ಚೈಶ್ರವಸ್ಸು ಅನ್ನೋ ಕುದುರೆ ಬಂತು, ಅದರ ಹಿಂದೆ ಐರಾವತ ಬಂತು. ಒಬ್ಬರಿಗೆ ಒಂದೊಂದು ಅಂತ ಆಲ್ಟರ್ನೇಟ್ ದೇವರು ಮಾತಾಡಿದ್ದ. ಅಪ್ಸರಾ ಸ್ತ್ರೀಯರು ಬಂದರೆ ಅದರ ಹಿಂದೆ ಜಗದಂಬೆ ಲಕ್ಷ್ಮೀದೇವಿ ಬಂದು ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೆಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀದೇವಿ ಬರೋ ಕಾಲಕ್ಕೆ ಅವಳನ್ನು ನೋಡಿ ತುಂಬ ಆನಂದ ಆಯಿತು. ಅವಳಿಗೆ ಅಲಂಕಾರವನ್ನು ಮಾಡ್ಯಾರ. ತತಶ್ಚಾವಿರಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ಪ್ರಿಯ ರಂಜಯಂತಿ ದಿಶಕ್ಕಾಂತ್ಯ ವಿದ್ಯುತ್ ಸೌಧಾಮಿನೀಯತ. ಮಿಂಚಿನಂತಹ ಕಾಂತಿ. ದೈತ್ಯರೆಲ್ಲ ಲಕ್ಷ್ಮೀದೇವಿ ನಮಗೆ ಬೇಕು ಅಂತ ಮಾಲೆ ಹಿಡ್ಕೊಂಬಂದ್ಯಾಳೆ. ನಾನೇ ಚಂದ, ನನಗೆ ಮಾಲೆ ಹಾಕ್ತಾಳೋ ಏನೋ ಅಂತ. ದೇವತೆಗಳ ಒಂದು ಸಾಲು, ದೈತ್ಯರ ಒಂದು ಸಾಲು. ಬಹಳ ಅಪರಾಧ ಅಲ್ಲ? ಜಗದಂಬೆಯಾದ ತಾಯಿಯಾದವಳನ್ನು ಹೆಂಡತಿ ಅಂತ ಬಯಸೋದು ತುಂಬ ದೊಡ್ಡ ಪಾಪ. ಯಾಕೆ ದೇವತೆಗಳು ನಿಂತದ್ದು? ಶ್ರೀಮದಾಚಾರ್ಯಂದರು ದೈತ್ಯರು ಬಯಸಿದ್ದು, ದೇವತೆಗಳು ನಿಂತಿದ್ದು. ಅಲ್ಲ, ನಿಂತಿದ್ದಾದರೂ ಯಾಕೆ ಹೋಗಬೇಕಾಗಿತ್ತಲ್ಲ? ಇಲ್ಲ ಇಲ್ಲ, ಇವತ್ತು ಅವಳು ತಾರತಮ್ಯವನ್ನು ಹೇಳ್ತಾಳೆ. ಅದೊಂದು ಭಗವಂತನ ಪೂಜೆ. ನಾವು ಯಾರೂ ದೊಡ್ಡವರಲ್ಲ, ಸರ್ವೋತ್ತಮ ಭಗವಂತ ಅಂತ ನಮ್ಮ ದೋಷವನ್ನು ಅವಳು ಹೇಳೋಳಿದಾಳೆ. ನಾವೆಲ್ಲ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅವರು ನಿಂತದ್ದೇ ವಿನಃ ಲಕ್ಷ್ಮಿಯನ್ನು ಕುದೃಷ್ಟಿಯಿಂದ ಎಂದೂ ನೋಡಿಲ್ಲ.
ತಾಯಿಯಂತೆ ನೋಡಿದರು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ತಥೋ ಅಭಿಷಿಚಿಚು ದೇವೀಂ ಶ್ರಿಯಂ ಪದ್ಮಕರಾಂ ಸತೀಂ ದಿಗಿಬಾ ಪೂರ್ಣಕಲಶೈ ಸೂಕ್ತವಾಕೈ ದ್ವಿಜೇರಿತೈ. ಚೆನ್ನಾಗಿ ಅಲಂಕಾರ ಭೂಷಣಾನಿ ವಿಚಿತ್ರಾಣಿ ವಿಶ್ವಕರ್ಮ ಪ್ರಜಾಪತಿ ಹಾರಂ ಸರಸ್ವತಿ ಪದ್ಮಂ ಅಜೋನಾಗಶ್ಚ ಕುಂಡಲೆ. ಅನೇಕ ಭೂಷಣಗಳನ್ನು ವಿಶ್ವಕರ್ಮ ಹಾಕಿದ್ದಾನೆ. ಸರಸ್ವತಿ ಹಾರವನ್ನು ಹಾಕಿದ್ಲು. ಬ್ರಹ್ಮದೇವರು ಇದನ್ನು ಕೊಟ್ಟರು, ಕಮಲ. ಅದಾದ ಮೇಲೆ ನಾಗ ಕುಂಡಲವನ್ನು ಕಿವಿಗೆ ಆಭರಣಗಳನ್ನು ಹಾಕಿದ್ದಾರೆ. ಸರಿ, ಇದಾದ ಮೇಲೆ ಸ್ವಯಂವರ ಅಂದರೆ ತನಗೆ ಯಾರಿಗೆ ಬೇಕೋ ಅವ್ರಿಗೆ ಮಾಲೆ ಹಾಕ್ಬೋದು. ಲಕ್ಷ್ಮೀದೇವಿ ಹಾಗೆ ಮಾಡಲಿಲ್ಲ, ಎಲ್ಲರ ಕ್ವಾಲಿಫಿಕೇಷನ್ ಕೇಳೋದು. ವರ್ಣದೇವರು ಕರ್ಕೊಂಬಂದಿದ್ದಾರೆ. ಅದನ್ನು ಮೊದಲು ನಿಂತವರೇ ಭೃಗು ಋಷಿಗಳು, ದೂರ್ವಾಸರು. ಅಪ್ಪ, ಇವ್ರಿಗೆ ನಾನು ಮಾಲೆ ಹಾಕೋ ಮುಂಚೆ ಇವ್ರ ಬಯೋಡೇಟಾ ಕೇಳಬೇಕು. ಏನು ಇವ್ರದ್ದು ಕ್ವಾಲಿಫಿಕೇಷನ್ ಏನು? ಮಹಾ ತಪಸ್ವಿಗಳಮ್ಮ. ಹಾಂ ಪಟ್ ಅಂದರೆ ಸೈಟು, ಹೂಂ ಪಟ್ ಅಂದರೆ ಮನೆ, ಹೇಂ ಪಟ್ ಅಂದರೆ ಅರಮನೆ, ಎಲ್ಲ ಪಟ್ ಪಟ್ ಪಟ್. ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಏನು? ಇಬ್ಬರು ಕೋಪದಲ್ಲಿ PhD ಅಂದರು. ದಯಮಾಡಿ ಬೇಡ ಅಂದರು. ಗಂಡನ ಕೋಪ ಇದ್ರೆ ಬದುಕೋದು ಹೇಗ್ರಿ? ಇದು ಹಿಂದೆ ಇರೋದು. ಹೆಣ್ಣು ಮಕ್ಕಳು ಬಯಸ್ಕೊಂಬೋದು ನಮ್ಮ ಧರ್ಮ ಅಂದ್ಕೊಂಡಿದ್ರು. ಈಗ ಕೋಪ ಉದ್ಯಾಪನೆ ಮಾಡಿದ್ರೆ ಮದುವೆ. ಏನೇ ಕೋಪ ಬಂದರೂ ಅವನ ಪಾಡಿಗೆ ಅವನು ಬಚ್ಚಲಲ್ಲಿ ಹೋಗಿ ಬೈಕೋತಾ ಇರಬೇಕು, ಜೋರಾಗಿ TV ಹಾಕಿ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ತಸ್ಯ ನ ಸಂಗವರ್ಜಿತಂ ಕಶ್ಚಿನ್ಮಹಾಸ್ತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯಃ. ತುಂಬ ಪ್ರಸಿದ್ಧವಾದ ಗಾನ. ಇದನ್ನೇ ವಾದಿರಾಜರು ವರ್ಣನೆ ಮಾಡಿದ್ದು. ಲಕ್ಷ್ಮೀ ಶೋಭಾನ. ಲಕ್ಷ್ಮೀದೇವಿ ಬಂದು ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನಾದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದಳು. ಎಲ್ಲರೂ ತನ್ನ ಮಕ್ಕಳೇ, ಹೆಸರೇಳಿಲ್ಲ, ನೀಟಾಗಿ ಬೈದಿದ್ದಾಳೆ. ಇದೊಂದು ಕಲೆ, ಹೆಸರೇಳದೆ ಬೈಯೋದು. ಆಟೋದಲ್ಲಿ ಅವ್ರ ಪಕ್ಕನೇ ಕೂತಿರ್ತೀವಿ, ಒಬ್ಬ ಆಚಾರ್ಯ ಇದ್ದಾರೆ, ಹೆಸರು ಬೇಡ ಅಂಥೇಳಿ ಆಟೋ ಇಳಿಯೋವರೆಗೂ ಬೈದರು. ನೀವು ಮನೆಗೆ ಹೋಗಿ ವಿಚಾರ ಮಾಡಿರಿ, ಆಮೇಲೆ ಆಚಾರ್ಯ ಯಾರು ಅಂತ ಹೊಳೆಯತ್ತೆ ಫೋನ್ ಮಾಡಿರಿ ಅಂತ. ಇಳಿದ 5 ನಿಮಿಷಕ್ಕೆ ಗೊತ್ತಾಯಿತು ಇವ್ರನ್ನೇ ಉಗಿದಿದ್ದು ಅಂತ. ಲಕ್ಷ್ಮೀದೇವಿ ಎಲ್ಲರೂ ತನ್ನ ಮಕ್ಕಳೇ. ನೋಡಿಯಪ್ಪ, ಇವೆಲ್ಲ ದೋಷ. ನಿಮ್ಮಲ್ಲಿದ್ದರೆ ನಿಮಗೂ ಅಪ್ಲೈ ಆಗತ್ತೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಏನೋ ಹಾಕಿರ್ತಾರೆ, ಮಠದಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ನಾವು ಯಾವತ್ತು ಕಳ್ಳತನ ಮಾಡಿದ್ದೀವಿ, ನಾವು ಸಭ್ಯರು, ಹೀಗೆಲ್ಲ ಬರೆದ್ರೆ ನೀ ಸಭ್ಯ ಆದರೆ ನಿನಗೆ ಯಾಕದು, ನೀ ಅಪ್ಲೈ ಮಾಡ್ಕೋಬೇಡ. ಅಥವಾ ಇನ್ಯಾರೋ ಬಂದು ನಾವು ಕಳ್ಳತನ ಮಾಡ್ತೀವಿ ಆದರೆ ಮಠದಲ್ಲೆಲ್ಲ ಕಳ್ಳತನ ಮಾಡಲ್ಲ, ಹೀಗೆಲ್ಲ ಬರೆದ್ರೆ ಅಯ್ಯೋ ಮಗನೇ, ನೀನು ಕಳ್ಳ ಅಲ್ಲ, ಇದು ಯಾವುದೂ ಹೇಳಲಿಕ್ಕೆ ಇದು ಕೋರ್ಟು ಅಲ್ಲ, ಇಲ್ಲಿ ಯಾವುದೂ ಜಡ್ಜ್ ಅಲ್ಲ. ಬಂದವರು ಹುಷಾರಾಗಿರ್ರಿ ಅನ್ಲಿಕ್ಕೆ. ನಾನು ಇಲ್ಲೇನೂ ಕದ್ದಿಲ್ಲ, ನನ್ನನ್ನು ಅಂತ ಇದ್ದಾರೆ, ನೀ ಯಾಕೆ ಅನ್ಕೋತಿ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೋತಿ. ಈ ದೋಷ ನಿಮ್ಮಲ್ಲಿದೆ, ಆದ್ದರಿಂದ ಬೇಡ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯ. ಎಲ್ಲ ಇದೆ ರೀ, ತಪಸ್ಸಿದೆ, ಆದರೆ ಕೋಪ. ಈ ಭೃಗು ಋಷಿಗಳಿಗೂ ದೂರ್ವಾಸರಿಗೆ ಈ ತುಂಬ ಕೋಪ ಇದ್ದರೆ ಸಂಸಾರ ಕಷ್ಟವು. ಈಗ ಯಾರಿಗಿಲ್ಲ ಇದ್ದರೂ ಅಪ್ಲಿಕಬಲ್ ಅಲ್ಲ. ಹಿಂದೆಲ್ಲ ಇರೋದು ಕೆಲವು ಮನೆಯಲ್ಲಂತೂ ಗಂಡ ಹೆಂಡತಿ ಇಬ್ಬರೂ ಜಗಳ, ಈ ಮಕ್ಕಳು ಒದ್ದಾಡೋರು. ಅದೊಂದು ಹಾಡೇ ಇದೆಯಲ್ಲ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು. ಮಾತು ಚೆನ್ನಾಗಿದ್ದರೆ ಚಂದ ರೀ, ಮಾತು ಮಧುರವಾಗಿರಬೇಕು, ಇನ್ನೊಬ್ಬರಿಗೆ ನೋವಾಗಬಾರ್ದು. ನೋರು ಮಂಚದೈತೆ ಊರು ಮಂಚಿದೆ, ಜಗತ್ತನ್ನೇ ಗೆಲ್ಬಹುದು ಒಳ್ಳೆ ಮಾತು. ಕಷ್ಟಪಟ್ಟು ಮನೆಯಲ್ಲಿ ಅಡುಗೆ ಊಟ ತಿಂಡಿ ಎಲ್ಲ ಹೆಣ್ಣು ಮಕ್ಕಳು ಮಾಡಿರ್ತಾರೆ, ಕೇಳೋದನ್ನು ಸರಿಯಾಗಿ ಕೇಳಬೇಕು. ಅಡುಗೆ ಆಯಿತಾ, ಅವರು ಸರಿಯಾಗಿ ಉತ್ತರ ಕೊಡ್ತಾರೆ. ಅದು ಬಿಟ್ಬಿಟ್ಟು ಕೂಳು ಕುಚ್ಚಿದೆಯಾ, ಇದು ಮೈ ಉರಿಯಲ್ಲ ಕಷ್ಟಪಟ್ಟು ಅಡುಗೆ ಮಾಡಿದವ್ರಿಗೆ. ಅದು ಏನು ಡೈರೆಕ್ಟಾಗಿ ಕೇಳಲ್ಲ, ಈ ಮಕ್ಕಳನ್ನು ಮಧ್ಯವರ್ತಿ. ಮಗು ಇಲ್ಲೇ ಇಲ್ಲ, ನಿಮ್ಮ ಅಮ್ಮನ ಕೇಳು ಕೂಳು ಕುಚ್ಚಿದಾಳ, ಅವಳು ಬಿಡ್ತಾಳ. ನಿಮ್ಮ ಅಪ್ಪಂಗೆ ಹೇಳು ತಟ್ಟೆ ಬಡ್ಕೋಬೇಕಂತೆ ಅಂತ. ಈ ಥರದ ಉತ್ತರ ಬರುತ್ತೆ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ. ಈ ಮಾತನ್ನೇ ವಾದಿರಾಜರು ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ,
ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು ಲಲನೆಯನಿವರು ಒಲಿಸುವರೆ. ಹೆಂಡತಿ ಪ್ರೀತಿಯಿಂದ ಚಿನ್ನ ರನ್ನ ಅಂತ ಮಾತಾಡಬೇಕು. ಅದು ಬಾಯಿ ಬಿಟ್ಟು ವೇಳೆಯಿಂದ ಬೈತಾ ಇದ್ರೆ ಬೇಡ ಬೇಡ ಹೋಗು. ತಪಸ್ಸು ಮಾಡಿ ಈ ಮಧ್ಯದಲ್ಲಿ ತಪಸ್ಸು ಬೇರೆ ಇತ್ತು ಅಂದರೆ ಶಾಪ ಗೀಪ ಕೊಟ್ಬಿಟ್ರೆ ಎಲ್ಲಿ ಸಾಯೋದು? ಬೇಡಪ್ಪೋ. ಈ ನಮಗೆ ಕೋಪದಿಂದ ತುಂಬ ಇದು ಲಾಸ್ ಆಗತ್ತಂತ್ರಿ ತಪಸ್ಸು. ಕೋಪದಿಂದ ಯಾರಿಗಾದ್ರೂ ಶಾಪ ಗೀಪ ಕೊಟ್ವಿ ಅಂದರೆ ಸಿಕ್ಕಾಪಟ್ಟೆ ತಪಸ್ಸು ಹೋಗುತ್ತೆ. ಪುಣ್ಯಕ್ಕೆ ನಮ್ಮಲ್ಲಿ ತಪಸ್ಸಿಲ್ಲ, ಬದುಕಿದ್ದೀವಿ. ಇಲ್ಲ ತುಂಬ ಲಾಸ್ ಆಗಿರೋದು. ನೂನಂ ತಪೋ ಯಸ್ಯ ನಮನ್ಯ ನಿರ್ಜಯ. ಸರಿ, ಇನ್ಯಾರು ಮುಂದೆ ಬಂದು ಯಾರಲ್ಲಿ? ಶುಕ್ರಾಚಾರ್ಯರು, ಬೃಹಸ್ಪತ್ಯಾಚಾರ್ಯ ಇದ್ದರು. ಇವ್ರನ್ನ ಮದುವೆ ಆಗ್ಬೋದಲ್ಲ? ಫಸ್ಟ್ ಕ್ಲಾಸ್, ಒಳ್ಳೆ ಆಚಾರ. ನೋ. ಯಾಕಮ್ಮ? ಸಲ್ಲಾದ ಪುರೋಹಿತಕ್ಕೆ ಒಳಗಾದರು. ಅವ್ರು ದಿನ ಊಟಕ್ಕೆ ಹೋಗ್ತಾರೆ, ಎಲ್ಲೋ ಪೌರೋಹಿತ ಮಾಡಿಸ್ತಾರೆ, ಬೇಡ. ಜ್ಞಾನಂ ಕ್ವಚಿತ್ತಸ್ಯ ನ ಸಂಘ ವರ್ಜಿತಂ. ಸಂಘ ಬಿಟ್ಟಿಲ್ಲ ಅವರು. ಪೌರೋಹಿತ್ಯ ಒಳ್ಳೆ ಕೆಲಸವೇ, ಅವರು ಬೇಡ, ಅವರಲ್ಲೂ ಪರಾಧೀನತೆ ಇದೆ. ಸರಿ, ಇನ್ಯಾರನ್ನು ಮದುವೆ ಆಗ್ತಿ? ಯಮಧರ್ಮರಾಜನ ಮದುವೆ ಆಗ್ಬೋದಲ್ಲ? ಅವನು ಜಾಸ್ತಿ ಬೈಯಲ್ಲ, ಏನು ಅಪರಾಧ ಮಾಡಿದೋ ಅಷ್ಟಕ್ಕೆ ಬೈತಾನೆ, ಅವನು ಬೇಡ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ. ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ. ಇದ್ದೋರ್ನೆಲ್ಲ ನಮ್ಮ ಮನೆಗೆ ಎಳ್ಕೊಂಬಂದು ಹೊಡಿತಾನೆ, ಬೇಡಪ್ಪೋ. ಅದನ್ನೇ ಅಂದದ್ದು. ಇಲ್ಲೂ ಭಾಗವತ ಅಂದದ್ದನ್ನು ವಾದಿರಾಜರಂದರು. ಇಲ್ಲಂತಾರೆ, ಧರ್ಮ ಕ್ವಚಿತ್ತಸ್ಯ ನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ತಸ್ಯ ನ ಮುಕ್ತಿ ಕಾರಣಂ. ಇವನನ್ನು ಮದುವೆ ಆಗ್ಬೋದಲ್ಲ? ಬಲಿಯನ್ನು ತ್ಯಾಗ ಮಾಡಿದಾನೆ, ಆದರೆ ತ್ಯಾಗ ಮಾಡುವ ಮುಂಚೆ ಸ್ವಲ್ಪ ಅವನಿಗೆ ನನ್ನದೇ ಅನ್ನುವ ಸ್ವಾರ್ಥ ಇತ್ತು, ಅದು ಮೋಕ್ಷ ಕಾರಣ ಆಗಲಿಲ್ಲ. ಸರಿ, ಸೂರ್ಯ ಚಂದ್ರನ ಮದುವೆ ಆಗ್ಬೋದು? ನೋ. 24 hours ಗಂಡನ ಜೊತೆ ಇರೋ ಹಾಗೆ ಇಲ್ಲ. ಒಬ್ಬನು ಡೇ ಶಿಫ್ಟು, ಅವನು ಪರ್ಮನೆಂಟ್ ನೈಟ್ ಶಿಫ್ಟ್. ಸರಿ, ನಿನಗ್ಯಾರು ಬೇಕು ಹೇಳು? ಅವಳು ಸ್ಟೇಜ್ ಮೇಲೆ ಹೋಗಿ ಲಕ್ಷ್ಮೀದೇವಿ ನಿಂತು ಬಿಟ್ಲಂತ. ನಾನು ಯಾರಿಗೆ ಬೇಡ ಕೈ ಎತ್ತರಿ? ಯಾರೂ ಕೈ ಎತ್ತಿಲ್ಲ, ಎಲ್ಲರಿಗೂ ಲಕ್ಷ್ಮೀದೇವಿ ಬೇಕೇ ಬೇಕು. ದೇವರು ಕೈ ಎತ್ತದಂತ, ನೀನು ನನಗೆ ಬೇಡ. ಹಾಗಾದರೆ ಲಕ್ಷ್ಮೀದೇವಿ ಅಂದ್ಲು, నువ్వే నాకు కావాలి ಅಂತ, ನೀನೇ ನನಗೆ ಬೇಕು. ನಾನು ಹೌಸ್ ವೈಫ್ ಆಗಿರಬೇಕು. ನನ್ನ ಮರ್ಜಿಯಲ್ಲಿ ನನ್ನ ಗಂಡ ಇರಬಾರ್ದು, ಗಂಡನ ಮರ್ಜಿಯಲ್ಲಿ ನಾನು ಇರಬೇಕು. ಅದಕ್ಕೆ ಏವಮ್ಮೆ ಮೃಚ್ಯಾವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ವೌರೇ ಪರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತುಂ. ರಮಾದೇವಿ ಮುಕುಂದನನ್ನು ಯಾಕೆ ಮದುವೆ ಆದಲು ಅಂದರೆ, ನನ್ನಿಂದ ಅವನಿಗೆ ಯಾವ ಬಯಕೆ ಇಲ್ಲ, ಆದ್ದರಿಂದ ನಾನೇ ಮಾಲೆ ಹಾಕ್ತೀನಿ. ಇದನ್ನೇ ವಾದಿರಾಜ ಸ್ವಾಮಿಗಳಂದರು. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ವರೆದು ನೋಡಲು ನರಹರಿಯ. ನಿರನಿಷ್ಠೋ ನಿರವದ್ಯ, ಇದು ವೇದದ ಮಾತು. ಏನು ನಿರನಿಷ್ಠ ನಿರವದ್ಯ? ಯಾವ ಅನಿಷ್ಟಗಳೂ ಇಲ್ಲದ, ಯಾವ ಕಾಲದಲ್ಲೂ ಛೇದ ಭೇದಾದಿಗಳು ಇಲ್ಲದ, ದೇವರಿಗೆ ಕೈ ಕಾಲು ಕಟ್ಟಾಯಿತು, ಇನ್ನೇನೋ ಆಯಿತು, ಏನೂ 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 ಇಲ್ಲ, ದೋಷವೇ ಇಲ್ಲದ ವ್ಯಕ್ತಿ ನನಗೆ ಗಂಡ ಆಗಬೇಕು. ಎಲ್ಲಕ್ಕಿಂತ ನನ್ನ ಒಂದು ಬಯಕೆ ಇದೆ ಅಂತ ಲಕ್ಷ್ಮೀದೇವಿ. ಏನದು? ನಾನು ನಿತ್ಯ ಮುತ್ತೈದೆ ಆಗಿರಬೇಕು. ಅದು ದೇವರಿಂದ ಮಾತ್ರ ಸಾಧ್ಯ. ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ. ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರೆ. ಅದಕ್ಕೆ ಮಾಲೆಯನ್ನು ಹಾಕ್ತೇನೆ ಅಂತ ಮಾಲೆ ಹಾಕಿದ್ಲು. ಸ್ವಯಂವರ ಸಂಪನ್ನ ಆಯಿತು. ಇದಾದ ಮೇಲೆ ಮತ್ತೆ ಮಥನ ಪ್ರಾರಂಭ ಆಯಿತು. ಮಥನ ಪ್ರಾರಂಭ ಆದ ಮೇಲೆ ಧನ್ವಂತರಿ ರೂಪದಿಂದ ದೇವರು ಒಂದು ಕೈಯಲ್ಲಿ ಅಮೃತ ಕಲಶ, ಇನ್ನೊಂದು ಕೈಯಲ್ಲಿ ನೀರಿನ ಕಲಶ ತಂದ ಅಂತ ಇದೆ. ಈಗ ಯಾವುದೋ ಒಂದು ಪುಸ್ತಕದಲ್ಲಿ ಒಂದೇ ಕಲಶ ಇದೆ. ವಿಜಯದಾಸರ ಸುಳಾದಿಯಲ್ಲಿ ಕಳಶ ಕಲಶಪಾಣಿ ಅಂತ. ಒಂದು ಕೈಯಲ್ಲಿ ಅಮೃತದ್ದು, ಎರಡು ಕಲಶ ತಂದ ಅಂತ. ಯಾಕೆ? ಮಧ್ವಾಚಾರ್ಯರಂತಾರೆ ಮತ್ತೊಂದು ಬಡಿಸುವ ಪಾತ್ರೆ ಅಂತ. ಒಂದು ಕೈಯಲ್ಲಿ ಅಮೃತದ್ದು, ಪಾತ್ರೆಯಿಂದಲೇ ಡೈರೆಕ್ಟಾಗಿ ಹಾಕಬಾರ್ದಂತ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದರು, ಪಾತ್ರೆಯಿಂದ ಡೈರೆಕ್ಟಾಗಿ ಸಾರು ಹಾಕೋದು, ಪಾತ್ರೆಯಿಂದಲೇ ಮಜ್ಜಿಗೆಯನ್ನು ಹಾಕೋದು ಹಾಕಬಾರ್ದು. ಸೌಟಿನಿಂದಲೇ ಹಾಕಬೇಕು. ಯಾಕೆ ಅಂದರು, ನಾವು ತೆಗೆದ ಆ ಸೌಟಿನ ಪದಾರ್ಥ ಪೂರ್ಣ ಅವ್ರಿಗೆ ಹಾಕದೇ ಇದ್ದರೆ ಅದರಲ್ಲಿ ಉಳಿದದ್ದು ಅವರ ಎಂಜಲಂತೆ. ದೇವರೇ ದಿಕ್ಕು. ಮಠ ಛತ್ರದಲ್ಲಿ ಹೋಗಲಿರಿ, ಮನೇಲಿ ಮಾಡಲಿಕ್ಕೇನು?
ನಾವು ಸಾಮಾನ್ಯ ಮಠದ ದೃಷ್ಟಾಂತ, ಮಠದಲ್ಲಿ ದೊಡ್ಡ ಹಿಡಿ ಬಟ್ಲಿಂದ 4 ಜನಕ್ಕೆ ಹಾಕ್ತಾರೆ. ಅಲ್ಲಿ ಸಮಾರಾಧನೆ 1000 ಜನ ಇರ್ತಾರೆ, ಹಾಕ್ಲಿಕ್ಕೆ ಆಗೋದಿಲ್ಲ. ನಿನ್ನ ಮನೇಲಿ ಇರೋದೇ ನೀನು ವ್ಯಾಂಕ ನೊಣ ಸೀನ ಅಂತ. ನಿನ್ನ ಮನೇಲಿ ನೀನು ಹಾಕ್ಕೊಳ್ಳೋಕ್ಕೇನು? 1 ಲೀಟ್ರ್ ಹಾಲು ಮೊಸರು ಹುಳಿ ಇದೆ ಅಂಥೇಳಿ ಇಷ್ಟು ಹಾಕಿದರೆ ಅಷ್ಟು ಅವನೇ ಕುಡಿಬೇಕು. ಮನೆಯಲ್ಲಿ ನಾವು ಆದಷ್ಟು ನಾವು ಇವನ್ನೆಲ್ಲ ಪರಿಪಾಲನೆ ಮಾಡಬಹುದು, ಮಾಡಬೇಕು. ಅದಕ್ಕೆ ದೇವರು ಪಾತ್ರೆ ತಂದ ಅಂತ. ಕಲಶ ಕಲಶ ಪಾಣಿ ಅಂತ ವಿಜಯದಾಸರಂದ್ಯಾರು. ಅಮೃತದ ಕಲಶ ಬಂತು, ಏನು ಆನಂದ ಆಯಿತು. ಹಬ್ಬ ಅಂದ್ಕೊಂಡ್ರು ದೈತ್ಯರು ಕಿತ್ಕೊಂಡು ಹೊಟ್ಟರು. ಪಾಪ ಇಂದ್ರದೇವರನ್ನು ಸ್ವಾಮಿ ಒಚ್ಚಿಂದಿ ಪೋಯಿಂದಿ ಅಂತ. ದೇವರನ್ನ ನಾನಿದ್ದೇನೆ, ನೀವೇನು ಯೋಚನೆ ಮಾಡಬೇಡ್ರಿ, ನೀ ಇದ್ದೇ ಇರ್ತೀವೋ. ನಾವು ಕೇಳಿದ್ದು ಅಮೃತದ ಕಲಶ ನಿಮಗೆ ಯಾಕೆ ಇಂದ್ರ ಅಂದ. ಅದಕ್ಕೆ ನೋಡು ಅವರ ಹೆಲ್ಪ್ ತಗೋಬಾರ್ದು. ಆಚಾರ್ಯರಂದರು, ಅಲ್ರಿ ದೇವರು ಅಂತೇಳಿ ಒಂದು ಗಟ್ಟಿಯಾಗಿ ತಮಗೆ ಇಟ್ಕೊಳ್ಳಿಕ್ಕಾಗಲ್ಲ. ಸಣ್ಣ ಮಕ್ಕಳು ಬಿಡೋದಿಲ್ಲ. ಈ 3-5ನೇ ತಿಂಗಳಿಗೋ ಮಕ್ಕಳಿಗೆ ನಾಮಕರಣ ಮಾಡ್ತಾರೆ. ಆ ಕೈಯಲ್ಲಿ ಏನಾದರೂ ಕೊಟ್ಟರೆ ಒಂದು ಗಟ್ಟಿಯಾಗಿ ಹಿಡ್ಕೊಂಬತ್ತೆ ಬಿಡೋದೇ ಇಲ್ಲ ಅದು. ಈ ಕೆಲವ್ರು ಏನು ಮಾಡ್ತಾರೆ, ಕೊಡೋದು ಆ ಮಗು ಕೈಯಲ್ಲಿ 5 ರೂಪಾಯಿ ಕಾಯಿನ್ ಕೊಟ್ಬಿಡ್ತಾರೆ. ದಪ್ಪದು ಒದ್ದಾಡಿ ಹೋದ್ರು ತಂದೆ ತಾಯಿ ಪಾಪ. ಬಿಡಿಸೋಣ ಅಂದರೆ ಬೆಟ್ಟು ಮುರಿದೋಗತ್ತೆ, ಬಿಟ್ಟಿಲ್ಲ ಅಂದರೆ ಬಾಯಿಗೆ ಹಾಕ್ಕೊಂಬಿಡತ್ತೆ. ಗತಿ ಏನದು? ಬೈಕೊಂಡ್ರು. ಕೊಟ್ಟರು 50 ರೂಪಾಯಿ ನೋಟ್ ಕೊಡೋದು ಬಿಟ್ಟು ಕಾಯಿನ್ ಕೊಟ್ಟ್ಯಾರ ಪಾಪಿಷ್ಟರು ಅಂತ. ಒಂದು ಸಲ ಹೀಗೆ ಆಗಿತ್ತು ಅಂತ ನಮ್ಮ ಹೈಗ್ರೀವಾಚಾರ್ಯರು ಹೇಳೋರು. ಈ ಆರಾಧನೆಗಳಲ್ಲಿ ತಂಬಿಗೆಯಲ್ಲಿ ಕಾಯಿನ್ ಹಾಕ್ಕೊಡೋ ಪದ್ಧತಿ. ಹಳೆ 1 ರೂಪಾಯಿ ಕಾಯಿನು ನಂತರನೇ ಗಟ್ಟುಮುಟ್ಟಿಯಾಗಿರೋದು. ಆ 3 ಗಂಟೆ ಕೂಡಿಸ್ಯಾರೆ. ಆಚಾರಕ್ಕೆ ತುಂಬ ಬಾಯಾರಿಕೆ. ಆ ನೀರು ಕುಡಿದ್ರು ಒಳಗೆ ಕಾಯಿನೂ ಹೊಟ್ಟೋಯ್ತು. ಗೋವಿಂದ. ಮುಂದೆ ಆ ಕಾಯನ್ನು ತೆಗೆಸ್ಲಿಕ್ಕೆ 3000 ರೂಪಾಯಿ ಖರ್ಚಾಯಿತು. ಇವರು ಬಂದಿದ್ದು 300 ರೂಪಾಯಿ. ರಾಯರ ಆರಾಧನೆ ಅಂದರೆ ಸಿಂಹ ಸ್ವಪ್ನ. ತಂಬಿಗೆಯಲ್ಲಿ ಕಾಯಿನ ಹಾಕಬಾರ್ದು, ಕೈ ಕೊಡಬೇಕು. ಅಂತೂ ಕೈಗೆ ಹೀಗೆ ಗಟ್ಟಿಯಾಗಿ ಹಿಡ್ಕೊಂಬತ್ತೆ. ಮಗುಕಿನ್ನ ಹತ್ತಲ್ಲ ನಿಮ್ಮ ದೇವರು. ಇಲ್ಲ, ದೇವರು ಬಿಟ್ಟದ್ದು ಯಾಕೆ ಅಂದರೆ ತೇಷಾಂ ಸತ್ಯ ಚಾಲನಾರ್ಥಂ. ಅಮೃತವನ್ನು ದೇವತೆಗಳಿಗೆ ಮಾತ್ರ ಕೊಡಬೇಕು. ಒಂದು ವೇಳೆ ಈಗ ದೇವರು ಅಮೃತದ ಕಲಶವನ್ನು ದೈತ್ಯರು ಕಿತ್ತುಕೊಂಡು ಹೋಗದಂತೆ ಬಿಡದೇ ಇದ್ದಿದ್ದರೆ ದೇವರ ಮೇಲೆ ಒಂದು ದೊಡ್ಡ ಆರೋಪ ಬಂದಿರೋದು. ಮಾರನೇ ದಿನ ಬ್ರೇಕಿಂಗ್ ನ್ಯೂಸ್. ಇಬ್ಬರೂ ಏಕಕಾಲದಲ್ಲಿ ಕಡೆದ ಅಮೃತವನ್ನು ದೇವತೆಗಳಿಗೆ ಮಾತ್ರ ಕೊಟ್ಟ ದೇವರು, ಈ ದೇವರಿಗೆ ಪಾರ್ಶಾಲ್ಟಿ, ಎಂದೂ ದೇವರನ್ನು ನಂಬಬೇಡಿ, ಹೀಗೂ ಉಂಟೆ ಅಂತ ಬಂದುಬಿಟ್ಟಿರೋದು. ಆಚಾರ್ಯರಂದರು, ತನ್ನ ಮೇಲೆ ಅಪವಾದ ಬರಬಾರ್ದು. ಈಗ ಯಾಕೆ ನೀನು ದೈತ್ಯರಿಗೆ ಕೊಡಲಿಲ್ಲ? ನೀವೇ ಹೇಳಿ ಸರ್, ನನ್ನ ಕೈಯಿಂದ ಕಿತ್ಕೊಂಡು ಹೋಗೋದವ್ರಿಗೆ ಏನು ಮಾಡಬೇಕು? ಅವ್ರಿಗೆ ಅಮೃತ ಕೊಡಬೇಡ್ರಿ. ನಿಮ್ಮ ಬಾಯಿಂದಾನೇ ಅದನ್ನು ತರಿಸ್ಬೇಕು. ಅದಕ್ಕಾಗಿ ತೇಷಾಂ ಸತ್ಯ ಚಾಲನಾರ್ಥಂ. ಇದು ದೇವರು ಮಾಡಿದ್ದು ಅಂತ. ಕಿತ್ಕೊಂಡು ಹೋದರು ಪಾಪ. ಈ ದೇವತೆಗಳಿಗೆಲ್ಲ ಮುಖ ಇಷ್ಟ ಆಗಿದೆ. ಸ್ವಾಮಿ ಅಮೃತ ನೀವೇನು ಯೋಚನೆ ಮಾಡಬೇಡ್ರಿ. ಅಷ್ಟರಲ್ಲೇ ಅದ್ಭುತವಾದ ರೂಪ ತಗೊಂಡ ದೇವರು, ಮೋಹಿನಿ ವೇಷ. ಏನು ಮುದ್ದಾಗಿದ್ಲು. ಆ ದೈತ್ಯರೆಲ್ಲ ನೋಡಿದ್ರು, ಎಷ್ಟು ಮುದ್ದಾಗಿದೆ, ನಿನ್ನ ಇದುವರೆಗೂ ನೋಡೇ ಇಲ್ಲ, ನೀವು ಯಾವ ಆಚಾರ ಮಗಳು? ನಾನು ಈಗೇ ರಿಲೀಸ್ ಆಗಿದ್ದು ಅಂದ ದೇವರು. ನೀನು ನೋಡಲಿಕ್ಕೆ ಹೆಂಡೇರ ನಾಳುವಳಿ ಕನ್ನಿಕೆ, ಒಬ್ಬ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ, ಹೆಂಡೇರ ನಾಳುವಳಿ ಕನ್ನಿಕೆ. ಮೇರು ಮಂದರಬ ಕಡಗೋಲ ಮಾಡಿ, ಉರಗ ವಾಸುಕಿ ನೇಣು ಮಾಡಿ. ಅದನ್ನು ಚೆನ್ನಾಗಿ ಮಥನ ಮಾಡಿದಾಗ ಕ್ಷೀರಾಂಬೋಧೀಸುರ ಅಸುರರು ಮತಿಸನು ಕುರುಮ ರೂಪವ ಧರಿಸಿದ ಕನ್ನಿಕೆ, ಹೆಂಡೇರ ನಾಳುವಳಿ ಕನ್ನಿಕೆ. ಪಟ್ಟ ಬಳಿಯ ನುಟ್ಟು ಬೊಟ್ಟ ಕುಪ್ಪಸ ತೊಟ್ಟು, ಬೊಟ್ಟ ಗಿಂಡಿಯ ಕೈಲಿ ಪಿಡಿದುಕೊಂಡು, ದಿಟ್ಟ ಸ್ತ್ರೀ ರೂಪವ ತಾಳಿ ದೈತ್ಯರನೆಲ್ಲ ಅಟ್ಟಹಾಸದಿ ಮೋಹಿಸಿದ ಕನ್ನಿಕೆ, ಹೆಂಡಿರ ನಾಳುವಳಿ ಕನ್ನಿಕೆ. ತುಂಬ ಅದ್ಭುತವಾದ ರೂಪ, ಮೋಹಿನಿಯ ರೂಪ. ಇವತ್ತಿಗೂ ಮೋಹಿನಿಯ ರೂಪವನ್ನು ನಮ್ಮ ಬೇಲೂರಿನಲ್ಲಿ ಚೆನ್ನಕೇಶವನಿಗೆ ದಿನಾ ಮೋಹಿನಿ ವೇಷವನ್ನೇ ಹಾಕ್ತಾರೆ. ಅದು ಮೋಹಿನಿ ರೂಪ ಅಂತ. ಬೇಲೂರ ಚೆನ್ನಿಗೆ ನೆರೆ ನಂಬಿದನು, ತುಂಬ ಚಂದ ರೂಪ. ಪ್ರತಿ ದಿವಸ ಮೋಹಿನಿಯ ವೇಷ ಬೇಲೂರ ಚೆನ್ನಕೇಶವನಿಗೆ. ಸರಿ ನೋಡಿದರು. ಅವಳಂದು, ನನ್ನನ್ನು ನಂಬೇಡ್ರಿ, ದೇವರು ಏನೇನೋ ಬೈಲಾಸೆಲ್ಲ ಹೇಳಿಬಿಟ್ಟ, ಅವನನ್ನು ಬೈಬಾರ್ದು, ನಾನು ಮೋಸ ಮಾಡ್ತೇನೆ,
ತುಂಬ ರೂಪ ಇರೋ ಹೆಣ್ಣುಮಕ್ಕಳನ್ನ ನಂಬಾರದು. ನೀ ಏನಾದರೂ ಮಾಡು, ನೀನೇ ನಮಗೆ ಅಮೃತ ಹಂಚಬೇಕು. ನಾನು ಗೋವಿಂದ ಅನ್ನೋರಿಗೂ ಕಮಕ್ ಅನ್ನಬಾರ್ದು, ಕಣ್ಣು ಮುಚ್ಕೊಂಡು ಕೂತಿರ್ಬೇಕು. ಹಾಗೆ ಆಗಿ ಅಂತೂ ನೀನೇ ನಮಗೆ ಬಡಿಸ್ಬೇಕು. ದೈತ್ಯರದೊಂದು ಸಾಲು ಕಣ್ಣು ಮುಚ್ಚಿ ಕೂತಿಯಾರೆ. ದೇವತೆಗಳಿಗೆ ಹೇಳ್ದ, ನೀವೆಲ್ಲ ಒಳಗೆ ಚೌಕಿ ಕೂಡ್ರಿ, ಬಡಿಸ್ತೀನಿ, ಮೆತ್ತಗೆ ಅಮೃತವನ್ನು ಹಾಕ್ತೇನೆ, ನೀವು ಮೆತ್ತಗೆ ತಿನ್ನಿರಿ. ಶಬ್ದ ಗೊತ್ತಾಗಬಾರ್ದು. ಅದು ಬೇರೆಯವರು ಗೊತ್ತಾದರೆ ಮತ್ತು ಅವರು ಬರ್ತಾರೆ. ಸಹಜವಾಗಿ ಶಬ್ದ ಮಾಡಬಾರ್ದು ಊಟ ಮಾಡಬೇಕಾದ್ರೆ. ಕೆಲವರು ಸ್ವಭಾವ ಅದು. ಸಾರು ಅವರು ತಿಂದರು ಅಂದರೆ ಪಕ್ಕದ ಮನೆಯವರು ಬಂದರು ಅಂತಾನೆ, ಆಂಟಿ ಸಂಪಲ್ ನೀರು ಕಮ್ಮಿ ಆಗಿದೆಯಾ ಅಂತ. ಇವ್ರು ಎಳ್ಕೋತಾ ಇದ್ದದ್ದು ಹಾಗಿತ್ತು ಅಂತ ಹೀಗೆ ಎಳ್ಕೊಂಡ್ರೆ, ಆಮೇಲೆ ಇಲ್ಲಮ್ಮ ನಮ್ಮ ಮನೆಯವರು ಸಾರು ತೊಗೋತಾ ಇದ್ದಾರೆ, ವ್ರತ ಮಾಡಿದ್ರಲ್ಲ, ಬೇಜಾರಾಗಿತ್ತು, ಮೆಣಸಿನ ನೀರು ತಿಂದು ಒಂದು ತಿಂಗಳದು ಸಾರು ತೊಗೋತಾ ಇದ್ದಾರೆ. ಶಬ್ದ ಮಾಡಬೇಡಿ ಅಂದ ದೇವರು. ಹಾಗೆ ಆಗಲಿ ಅಂದು ದೈತ್ಯರನ್ನೆಲ್ಲ ಅಲ್ಲಿ ಕೂಡಿಸಿ ಆನೆ. ದೈತ್ಯರ ಸಾಲಲ್ಲಿ ಬರೀ ಶಬ್ದ, ಏನು ಹಾಕೇ ಇಲ್ಲ. ಇಲ್ಲಿ ದೇವತೆಗಳೆಲ್ಲ ಉಣ್ತಾ ಇದ್ದಾರೆ. ಇನ್ನೇನು ಅಮೃತ ಮುಗಿಬೇಕು. ರಾಹು ನೋಡಿದ್ರೆ ಏನು ಗೋವಿಂದ ಅಂತಾನೇ ಇಲ್ಲ, ಕೊಂಡು ಬಿಟ್ಟು ನೋಡ್ತಾನೆ. ಎದರ ಸಾಲಲ್ಲಿ ತಿಂದು ಹಾಕ್ತಾ ಇದ್ದಾರೆ. ಈಗೇನಾದರೂ ನಾನು ಸ್ವಲ್ಪ ಯಾಮಾರಿದರೆ ನನಗೂ ತಪ್ಪತ್ತದೆ, ಗಲಾಟೆ ಮಾಡೋದು ಬೇಡ ಅಂತ ಮೆತ್ತಗೆ ಆ ಸಾಲಿಂದ ಈ ಸಾಲಿಗೆ ಬಂದುಬಿಟ್ಟು. ದೇವರು ಹೇಳಿದ್ದ, ಇದು ಮೈಲಿಗೆ ಸಾಲು, ಅದು ಮಡಿ ಸಾಲು. ಇವನು ಯಾತಕ್ಕೂ ಒಂದು ಒದ್ದೆ ಇಟ್ಕೊಂಡಿದ್ದ, ಉಟ್ಕೊಂಡು ಈ ಕಡೆ ಬಂದು ಕೂತ. ಸಾಮಾನ್ಯ ಇದೆಲ್ಲ ಆಗತ್ತೆ ನೋಡ್ರಿ. ಈ ಮದುವೆ ಮನೆಯಲ್ಲಿ ಬರೆಸಿರ್ತಾರೆ. ಮದುವೆ ಮನೆಯಲ್ಲಿ ಯಾರು ಊಟ ಮಾಡೋದಿಲ್ಲೋ ಅವ್ರಿಗೆ ಮಠಕ್ಕೆ ನಾ ಬರೆಸ್ತೇನೆ ಕರಿಬೇಕಾದ್ರೆ ಹೇಳಿರ್ತಾರೆ. ನೀವು ಮಠದಲ್ಲಿ ಊಟ ಮಾಡ್ತೀರೋ ಮದುವೆ ಮನೇಲಿ ಮಾಡ್ತೀರೋ? ಮದುವೆ ಮನೇಲಿ ಅಂದರೆ ಒಳ್ಳೆ 10 ಭಕ್ಷ್ಯ ಗಿಕ್ಷ ಎಲ್ಲ ಇರುತ್ತೆ. ಮಠದಲ್ಲಿ ಅವ್ರು ಏನು ಹಾಕ್ತಾರೋ ಗೊತ್ತಿಲ್ಲ. ನಿಮಗೆ ಎಲ್ಲಿ ಇವರಂದ್ರು ಏನು ಪರವಾಗಿಲ್ಲ ಬಿಡ್ರಿ, ಮದುವೆ ಮನೇಲಿ ನಮಗೆ ಕೆಳಗೆ ಹಾಕಿದ್ರೆ ಆಯಿತು, ನಾವು ಬಾಳೆ ಎಲೆ ಮೇಲೆ ಕೆಳಗೆ ಕೂತು ತಿಂತೀವಿ. 100 ಜನ ಹಾಗೆ ಹೇಳಿ, ಆದರೂ ಒಂದು 10 ಜನ ಮಾತ್ರ ಮಠದಲ್ಲಿ ಅಂತ ಬರೆಸಿದ್ರು. ಆ 10 ಜನದ ಬದಲು ಇವನು ಒಂದು ವೇಳೆ ಹೆಚ್ಚಾದರೆ ಅಂತ ಹುಡುಗಿಯ ಅಪ್ಪ 25 ಜನಕ್ಕೆ ಬರೆಸಿದ್ದ. ಊಟದ ಟೈಮಿಗೆ 100 ಜನ ಆಗಿಬಿಟ್ರು. ಸಣ್ಣ ಪುಟ್ಟ ಮಠದಲ್ಲಿ ಗತಿ ಏನು? ಪಾಪ ಅಡುಗೆಯವರಂದರು, ಸ್ವಾಮಿ ಮಾಡಿದ್ದು 25 ಜನಕ್ಕೆ 30 ಜನಕ್ಕೆ ಹಾಕ್ಬೋದು, ಈ 100 ಜನ ಆದರೆ ಎಲ್ಲಿಂದ ಹಾಕೋದು? ಸಾರಿಗೆ ನೀರು ಹಾಕಲ ಅಂದ. ಸಾರಿಗೆ ನೀರು ಹಾಕಬೇಡ, ನೀರು ತೊಟ್ಟಿಲೇ ಸಾರು ಹಾಕು ಅಂದ್ರೆ ಅವರು. ನೀರು ಸಾರು ಅಂತಾರೆ. ಆ ಟೈಮಲ್ಲಿ ಎಲ್ಲಿ ಮಾಡೋದು? ಪಾಪ ಅನ್ನನ್ನ ನೀರಾಯಿತು. ಬೀಗರು ಬೈ, ಇವರು ಬೈ, ಮ್ಯಾನೇಜ್ಮೆಂಟು ಬೈ. ಏನು ರೀ 25 ಜನಕ್ಕೆ ಹೇಳಿ 100 ಜನ ಕರ್ಕೊಂಬಂದು ಎಲ್ಲಿ ಮಾಡೋದು? ಏನೋ ನಾವು ಬೇಕಾದವರು ಒಂದು ಮಾಡಿದ್ವಿ ಅಂತ ಮ್ಯಾನೇಜ್ಮೆಂಟ್ ಬೈದರು. ಬೀಗರಂದ್ರೆ ಏನಿದೊಂದು ಅಡುಗೆನ? ನಮ್ಮ ಕಡೆ 4 ಜನ ಇರೋದು. ಯಾರಲ್ಲಿ ಹೇಳಬೇಕು ಪಾಪ. ಆ ಊಟಕ್ಕೆ ಕೂತವ್ರನ್ನೇ ಕೇಳ್ದ, ಅಲ್ಲ ನೀವು ಮಠದಲ್ಲೇ ಮಾಡ್ತೀನಿ, ಅಯ್ಯೋ ಮದುವೆ ಮನೆಯಲ್ಲೇ ಮಾಡ್ತೀನಿ ಅಂದಿದ್ರಲ್ಲ, ಈಗೇ ಹರಿಪ್ರೇರಣೆ ಆಯಿತು ಅಂದರು ಅವರು, ಮಠಕ್ಕೆ ಹೋಗು ಅಂತ. ಅವ್ರು ಅಂದರು, ಅಲ್ಲ ಬೆಳಗ್ಗೆ ಅಲ್ಲಿ ನೀವು ಇಡ್ಲಿ ಮತ್ತು ಕಾಶಿ ಹಲ್ವ ತೊಗೊಂಡ್ರಲ್ಲ ಮದುವೆ ಮನೆಯಲ್ಲಿ, ಬೆಳಗ್ಗೆ ಇಲ್ಲಿ ಮಠದಲ್ಲಿ ಇರಲ್ಲಲ್ಲ ತಿಂಡಿ, ಅಲ್ಲಿ ತೊಗೊಂಬಿಟ್ರು. ಅದಕ್ಕೆ ಅವ್ರು ಹೇಳಿದ್ದೇನು, ಅದು ಕಾಶಿದಲ್ವಾ ಅದಕ್ಕೆ ಅಂತ. ಕಾಶಿ ಅನ್ನೋ ಕ್ಷೇತ್ರದ್ದಂಥದ್ದು ಹಲ್ವಾ. ಅಬಾ ಮತ್ತು ಇಡ್ಲಿ ನಾ ಬಡಿಸ್ದವನನ್ನು ಕೇಳಿದೆ, ಬದರಿ ನಾರಾಯಣ ಅಂದ ಅವನು, ಅದಕ್ಕೆ ಬದರಿ ಯಾತ್ರೆ ಪುಣ್ಯ ಅಂತ. ಓಹೋ, ಚಟ್ನಿ ರುಬ್ಬದವನು ಹೃಷಿಕೇಶ. ಅಂತೂ ನಿಮಗೆ ಅಲ್ಲಿ ತಿಂಡಿ ತಿಂದದ್ದು ಕಾಶಿ, ಬದರಿ, ಹೃಷಿಕೇಶ ಯಾತ್ರೆ. ನಿಮ್ಮ ಈ ಅನುಸಂಧಾನದಿಂದ ನಾನು ಗಯಾ ಆದೆ ಅಂದ. ಹಾಗಾಗಿ ಅವರು ಬೈ ಇವರು ಬೈ. ಇಲ್ಲಿ ರಾಹು ಬಂದ ತಕ್ಷಣ ದೇವರ ಚಕ್ರವನ್ನು ಬಿಟ್ಟ. ಸೂರ್ಯಚಂದ್ರ ಸೂಚನೆ ಮಾಡಿದರು. ಆಚಾರ್ಯರಂತಾರೆ, ದೇವರಿಗೆ ಗೊತ್ತಿಲ್ಲ ಅಂತಲ್ಲ, 1000 ಜನ್ಮ ಅವನು ತಪಸ್ಸು ಮಾಡಿದ್ದಂತೆ ಅಮೃತ ಬೇಕು ಅಂತ. ದೇವರಂದ, ಅಮೃತ ಸಿಕ್ಕಿರತ್ತೆ, ನಿನಗೆ ದಕ್ಕಲ್ಲ, ಹೋಗು. ಈ ಕೆಲವೆಲ್ಲ ಹಾಗೆ ರೀ, ಸಿಗುತ್ತು ಅಂತ ಸಂತೋಷ ಪಡೋ ಹಾಗೆ ಇಲ್ಲ. ಒಬ್ಬ 90-95 ವರ್ಷದ ವಯೋವೃದ್ಧರು, ಸುಮಾರು ಅವರು 25ನೇ ವರ್ಷಕ್ಕೆ ಒಂದು ಯಾವುದೋ ಮನೆ ಸಲುವಾಗಿ ಕೋರ್ಟ್ ಹತ್ತಿದ್ರು. 90 ವರ್ಷದೊಳಗೂ ಎಳ್ಕೊಂಬಂಥದ್ದು. ಇವರ 91-92ನೇ ವರ್ಷಕ್ಕೆ ಜಡ್ಜ್ಮೆಂಟ್ ಇವ್ರ ಪರವಾಗಿ ಬಂತು. ಮನೇಲಿ ಬಂದು ಹೇಳಿದ್ರು, ಆ ಮನೆ ನಮ್ಮ ಪರವಾಗಿ ಆಯಿತು. ಆ ಸಂತೋಷಕ್ಕೆ ಹೋಗೇ ಬಿಟ್ರು. ಹೇಳದೇ ಇದ್ದರೆ ಇನ್ನೊಂದು 5 ವರ್ಷ ಇರೋರೋ ಏನೋ ಅವರು. ಅದು ಅನುಭವಿಸಬಾರ್ದು ಅಂತ ದೇವರ ಸಂಕಲ್ಪ ಇದ್ದರೆ ನಮ್ಮದೇ ಆಯ್ತಾ ಅಂದರು ಗೋವಿಂದ. ಹಾಗೆ ಈ ರಾಹು ಹಣೆ ಬರಹ, ಅಮೃತ ಸಿಕ್ತು, ದಕ್ಕಲಿಲ್ಲ, ಸತ್ತೇ ಹೋದ. ಎಲ್ಲ ದೈತ್ಯರೆದ್ರು, ಮೋಸ 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 ಇಲ್ಲ, ಸಮೋಸ ಇಲ್ಲ, ಪಾಪಿಷ್ಟರ ನನ್ನ ಕೈಯಿಂದ ಕಿತ್ಕೋತೀರಾ, ಮಾಡ್ತೀನಿ. ದೇವತೆಗಳೆಲ್ಲ ಕುಡಿದಿದ್ರು ಅಮೃತವನ್ನು. ಗಟ್ಟಿಮುಟ್ಟಿ ಆದರೂ ಯುದ್ಧ ಆಯಿತು, ದೈತ್ಯರೆಲ್ಲ ಸತ್ತೇ ಹೋದರು.
ಆದ ಮೇಲೆ ಪಾಪ ಅವರು ಗುರುಗಳು ಮೃತ ಸಂಜೀವಿನಿ ಅನ್ನೋ ವಿದ್ಯಾ ಬಳಸಿ ಎಲ್ಲರನ್ನ ಬದುಕಿಸಿದ್ದಂತೆ. ಶುಕ್ರಾಚಾರ್ಯರಿಗೆ ಸತ್ತೋರನ್ನು ಬದುಕಿಸೋ ವಿದ್ಯೆ ಗೊತ್ತು, ಪುಣ್ಯಕ್ಕೆ ಆ ವಿದ್ಯೆ ಈಗಿಲ್ಲ. ಕೆಲವೊಮ್ಮೆ ಅನ್ಸತ್ತೆ ಹೋದವ್ರು ಬಂದರೆ ಚಂದ ಅಂತ. ಹೋದವರೆಲ್ಲ ಈಗಿದ್ರೆ ಇದ್ದವ್ರಿಗೆ ಜಾಗ ಇಲ್ಲ, ಇನ್ನು ದೇವರೇ ದಿಕ್ಕು. ಅವರು ಎಲ್ಲರನ್ನೂ ಬದುಕಿಸ್ಯಾರೆ. ಈ ಮಧ್ಯದಲ್ಲಿ ಏನಾಯಿತು, ರುದ್ರದೇವರು ಈ ಮೋಹಿನಿ ವೇಷವನ್ನು ನೋಡಿರಲಿಲ್ಲ. ಅವರು ವಿಷಪಾನ ಮಾಡಿ ತಲೆನೋವು ಬಂದು ಮಲಗಿದ್ರು. ನಾರದರು ಹೊಗಳಿದ್ರು, ಅಯ್ಯೋ 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 ನಿಮ್ಮ ತಾತ, ವಾ ಇವತ್ತು ನಿಮ್ಮ ತಾತನ ನೋಡಲಿಲ್ಲ ಅಂದರೆ ವೇಸ್ಟ್. ಏನು ನಮ್ಮ ತಾತ ಏನು ಹೆಣ್ಣಿನ ವೇಷ ಹಾಕ್ಕೊಂಡಿದ್ರು, ನೀ ಸುಮ್ಮನೆ ಹೋಗಿ ಅದನ್ನು ಕೊಡದೆಯಪ್ಪ. ತುಂಬ ರುದ್ರದೇವರಿಗೆ ಕ್ಯೂರಿಯಾಸಿಟಿ ನೋಡಬೇಕು ಅಂತ ತಾತನ ಹತ್ರ ಬಂದರು. ಭಗವಂತನ ಹತ್ರ, ಸ್ವಾಮಿ ನೀನು ಮೋಹಿನಿ ವೇಷ ಹಾಕೋತೀಯ? ರುದ್ರ ಅದಕ್ಕೆಲ್ಲ ಮೇಕಪ್ಗೆ ಟೈಮ್ ಹಿಡಿಯುತ್ತೆ, ಆಗಲ್ಲ. ತಾತ ನಾನು ನೋಡಬೇಕು. ಬೇಡ ರುದ್ರ, ಏನೋ ಕೇಳ್ತಾ ಇದ್ದೀನಿ, ನಾನು ಹಾಕೋತೇನೆ, ಆದರೆ ನಿಂಗೆ ಹೆಚ್ಚು ಕಮ್ಮಿ ಆಗುತ್ತೋ? ನಾವು ಮನ್ಮಥನ್ ಸುಟ್ಟೋರು ಅಂದರು. ಬೇಡ, ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲ ನನಗೆ ಬೇಕೇ ಬೇಕು, ನಾಳೆ ಬೆಳಗ್ಗೆ ಬಾ. ಎಲ್ಲಿ ಬರಲಿ ಅಂದರು. ಇಲ್ಲೇ ಕೃಷ್ಣರಾವ್ ಪಾರ್ಕಿಗೆ ಬಾ. ಎಷ್ಟೊತ್ತಿಗೆ ಬರಲಿ? ಸುಮಾರು ನಶೀಕಲೆ 4 ಕಾಲಿಗೆ ಬಾ, ಕತ್ಲಿರತ್ತೆ. ಆಯಿತು, ನೀವು ಒಬ್ಬನೇ ಬಾ. ಸುಮ್ಮನೆ ಹೆಂಡತಿ ಮಕ್ಕಳು ಎಲ್ಲನೂ ಕಟ್ಕೊಂಬಂದ್ರೆ ಆಮೇಲೆ ಹೆಚ್ಚು ಕಮ್ಮಿ ಆದರೆ ಅಪಮಾನ ಆಗತ್ತೆ, ನಮಗೆಲ್ಲ ಗೊತ್ತು ಅಂದರು. ಅರುಣೋದಯಕ್ಕೆ ಗಂಗಾಧರ ಬರಲು. ನಮ್ಮ ಶ್ರೀಪಾದರಾಜರು ಈ ಪ್ರಸಂಗವನ್ನು ಪುಟ್ಟ ಪದ್ಯ ಮಾಡ್ಯಾರ. ಅರುಣೋದಯಕ್ಕೆ ಗಂಗಾಧರ ಬರಲು 16 ವರುಷದ ತರುಣೀಯ ರೂಪವು ವನದೋಳಿರುತ್ತಿರಲು ಧರೆಯ ಬರೆಯುತ್ತ ನಿಂತಿರುವಳ ಕಂಡು ಸೆರಗ ಪಿಡಿದನೆಂದೊಡುತ್ತ ಬರಲು ಇದು ಮೋಸವೆನಲು ಕರದಲ್ಲಿ ಗದ ಶಂಖ ಚಕ್ರವ ತೋರಲು ಹರನು ನಾಚಿ ತಲೆ ತಗ್ಗಿಸಿ ನಿಂತ ಋಷಭ ನೇರಿದ ವಿಷಧರ ನ್ಯಾರೆ ಪೇಳಮ್ಮಯ್ಯ. ಅರುಣೋದಯ ಅಂದರೆ ಸೂರ್ಯೋದಯಕ್ಕೂ 1-2 ತಾಸು ಮುಂಚೆ 4 ಕಾಲಿಗೆ ಬಂದ್ಯಾರು. ನೋಡಿದ್ರು ತಾತ ಕಾಣಲಿಲ್ಲ. ಪಕ್ಕದಲ್ಲಿ ನೋಡಿದ್ರು ಒಂದು 16 ವರ್ಷದ ಹುಡುಗಿ. ಸದ್ಯ ನಮ್ಮ ತಾತ ಬರದೇ ಇದ್ದಿದ್ದೆ ಒಳ್ಳೆಯದು ಅಂದ್ಕೊಂಡ್ರು, ಇವಳನ್ನ ಅಟೆಂಡ್ ಮಾಡ್ಬೋದು. ಅವಳ ಹಿಂದೆ ಹೊರಟ್ಯಾರು. ಲೇ 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 ಅಂತ ಅವ್ರು ಅಂತ್ಯಾರೆ. ಪಾರ್ವತಿ ಹಿಂದೆ ರೀ 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 ಅಂತ ರುದ್ರದೇವ್ರ ಹಿಂದೆ, ಮುಂದೆ ಅವಳು ಮೋಹಿನಿ, ಹಿಂದೆ ಮಧ್ಯದಲ್ಲಿ ರುದ್ರದೇವರಲ್ಲೇ ಒಂದು ಅವರು ರೀ ಅನ್ನೋದು ಇವಳಲ್ಲೇ. ಇದನ್ನು ಯಾರೋ ರಿಲೇ ಮಾಡಿಟ್ಬಿಟ್ರು, ಹೀಗೂ ಉಂಟೆ ಹಾಗೂ ಉಂಟು ಅಂತ. ಓಡಿ ಓಡಿ ಇಡೀ ಬ್ರಹ್ಮಾಂಡವನ್ನು ಸುತ್ತಿ ಕಡೆಗಂತೂ ಗಟ್ಟಿಯಾಗಿ ಹಿಡ್ಕೊಂಡು, ಎಷ್ಟು ಸ್ಪೀಡಾಗಿ ಓಡ್ತೀಯಮ್ಮ, ಹಿಡ್ಕೊಂಡು ಯಾರೇ ಮೈಯೆಲ್ಲ ಚಿಚ್ಚುತ್ತಾ ಇದೆ. ತಲೆ ಎತ್ತಿ ನೋಡಿದ್ರೆ ಶಂಖಚಕ್ರ ಗದಾಪದ್ಮ ದೇವರು ರುದ್ರದೇವರು 4 ಸಲ ಅಂದ, ಮನ್ಮಥನ್ ಸುಟ್ಟವರು ಹುಷಾರಾಗಿದ್ದೀರಾ, ಮನ್ಮಥನ್ ಸುಟ್ಟವರು. ಹಾಗೆಲ್ಲ ಅನ್ಬಾರ್ದು, ಒಂದೊಂದು ಸಲ ಆಗತ್ತೆ. ಈ ಕೆಲವು ನಮ್ಮ ಬಗ್ಗೆ ತುಂಬ ಹೇಳ್ಕೊಂಡಿರ್ತೀವಿ. ಅವ್ರು ಏನ್ರಿ, ಅವರು 25 kg ಅಕ್ಕಿ ಮೂಟೆಯನ್ನು ಸುಮ್ಮನೆ ಹೀಗೆ ತೆಗೆದು ಹಾಗಿಡ್ತಾರೆ. ಪಾಪ ಅವನು ಕೇಳ್ತಾ ಇದ್ನಲ್ಲ, ಅವನು ಅಷ್ಟು ಸಮರ್ಥ ಅಲ್ಲ. ಏನೋ ರೀ, ದೇವರು ಶಕ್ತಿ ಕೊಟ್ಟೆಯಾನೆ, ಚೆನ್ನಾಗಿರಲಿ. ಅವನೇನು ಮಾಡ್ದ ಪಾಪ, ಅವ್ರಿಗೊಂದು ತಂಬಿಗೆ ಕೊಟ್ಟ. ಆ 25 kg ಎತ್ತೋರಿಗೆ ತಂಬಿಗೆ ಬೀಳಿಸ್ಬಿಟ್ರು. ಇವನಂದ ಅವ್ರು ಎತ್ತಿದ್ರೆ 25 kg ಮಾತ್ರ ಎತ್ತುತ್ತಾರೆ ಕಾಣುತ್ತೆ ಅಂತ. ಇಲ್ಲ ಕೈ ಏನೋ ಜಾರಿರಬೇಕು. ಸರಿ ಲೋಟ ಕೊಟ್ಟ. ಆಸಾಮಿ ಅವರೇ ಕೂತ್ಬಿಟ್ರು. ಓ ಚೆನ್ನಾಗಿದೆ ಬಿಡ್ರಿ, 25 kg ಅವರು, ಇದೇನು ಲೋಟ ತಂಬಿಗೆ ಎತ್ತಲಿಕ್ಕಾಗಲ್ಲ, ಕೈಗೆ ಪಾಪ ಎಣ್ಣೆ ಆಗಿತ್ತು, ಕಿಂಡಾಲ್ ಮಾಡಿದ್ರು. ಹಾಗೆ ನಮ್ಮ ರುದ್ರದೇವರಿಗೆ ಯುವತಿ ವೇಷದಿ ಗೌರಿ ಧವಗೆ ಮೋಹಿಸಿ ಕೆಡಸಿ ಉಳಿಸಿದೆ ಅಂತ ಹರಿಕಥಾಮಸಾರದಲ್ಲಿ ಅಂದರು. ಶ್ರೀಪಾದರಾಜರಂತಾರೆ, ಮಂಗಳಾಂಗ ಮಾರ ಜನಕ ನಾ ಮಾಡಿದ ತಪ್ಪುಗಳ ಒಂದು ಎಣಿಸದಿರು ಯದುಕುಲ ತಿಲಕ ವಕ್ಷಸ್ಥಳದಲಿಹ ಅಂಗನೆ ಅರಿಯಳುನ ಖಾಗ್ರದ ಮಹಿಮೆಯ ಗುರುತ ಹೀಗೆಂದು ಪೇಳುತ ರಂಗವಿಠಲನ ಪದಂಗಳ ಪಿಡಿದು ಸಾಷ್ಟಾಂಗವೆರಗಿ ಕೈಲಾಸಕ್ಕೆ ನಡೆದ ಋಷಭ ನೇರಿದ ವಿಷಧರ ನ್ಯಾರೆ ಪೇಳಮ್ಮಯ್ಯ. ಹಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಜಟಾಮಂಡಲ ಧಾರಿ ಕಣಮ್ಮ. ಈ ಪ್ರಸಂಗವನ್ನು ಹೇಳಿ ಆದ ಮೇಲೆ ಮುಂದೆ ಈಗ ನಡೀತಾ ಇರೋ ಮನ್ವಂತರ, ವೈವಸ್ವತ ಮನ್ವಂತರದಲ್ಲಿ
ಭಗವಂತ 3 ಪಾದ ಭೂಮಿಯನ್ನು ವಾಮನನಾಗಿ ಬಂದು ಬಲಿಯ ಮುಂದೆ ಬೇಡಿದ. ಆಶ್ಚರ್ಯ ಆಯಿತು. ಅಲ್ರಿ, ದೇವರು ಅಂತೀರಿ, ಬೇಡದ ಅಂತೀರಿ, ಇದೇನಿದೆ ಆಶ್ಚರ್ಯ? ದೇವರು ಅಂದರೆ ಯಾವ ಕೊರತೆ ಇಲ್ಲದೆ ಇರೋನು, ಬೇಡೋದು ಅಂದರೆ ಅವನಿಗೆ ದಿಕ್ಕಿಲ್ಲದೆ ಇರೋದು. ಇದೇನಿದು ಒಂದಕ್ಕೊಂದು ವ್ಯಾಹತ? ದಯಮಾಡಿ ಹೇಳಿ. ಬಲೆ ಪದತ್ರಯಂ ಭೂಮೇ ಕಸ್ಮಾತ್ ಧರಿರಯಾಚತ ಭೂತ್ವಾ ಈಶ್ವರ ಕೃಪಣವತೆ ಲಬ್ಧಾರ್ಥೋಪಿ ಬಬಂಧತಂ ಯಾಂಚ ಈಶ್ವರಸ್ಯ ಪೂರ್ಣಸ್ಯ ಬಂಧನಂ ಮಾಪ್ಯನಾಗಸಃ ಏತದ್ವೇದಿತುಮಿಚ್ಛಾಮೋ ಮಹತ್ ಕೌತೂಹಲಂ ಹಿ ನಃ. ರಾಜ ಅಂದ, ಸ್ವಾಮಿ ನನಗೆ 2 ತುಂಬ ಆಶ್ಚರ್ಯ. ಒಂದು, ದೇವರು ಬೇಡಿದ್ದಷ್ಟೇ ಹೇಳಲಿಲ್ಲ, ಕೊಟ್ಟ ಬಲಿಯ ತಲೆ ಮೇಲೆ ಕಾಲಿಟ್ಟು ದೇವರು ಅವನನ್ನು ಪಾತಾಳಕ್ಕೆ ಒತ್ತದ, ಸುತಲಕ್ಕೆ ಒತ್ತಿದ ಅಂತ. ಇದೇನಿದು? ಯಾಂಚ ಈಶ್ವರಸ್ಯ ಪೂರ್ಣಸ್ಯ, ಸರ್ವೋತ್ತಮನಾದ ಮಹಾಶ್ರೀಮಂತನಾದ ಲಕ್ಷ್ಮೀಪತಿ ಹೋಗಿ ಬೇಡಿದ್ದು ಆಶ್ಚರ್ಯ. ಆದರೆ ಕೊಟ್ಟೋನ ಮೇಲೆ ಕಾಲಿಟ್ಟ ಕಟ್ಟಾಕದೆ ಇದೇನ್ರಿ? ದಾನ ಕೊಟ್ಟವ್ರನ್ನ ಹೊಗಳ್ತಾರೆ ವಿನಃ ಯಾರೂ ಕಟ್ಟಾಕಿ ಹೊಡೆದು ಪಡೆದು ಮಾಡಲ್ಲ. ಹಾಗೆ ಮಾಡಿದ್ರೆ ದಾನ ಕೊಡ್ತಾರೆ ಯಾರ್ರೀ? ಅದು ಹೇಗಿದ್ರೂ ಅವ್ರ ಮುಂದಂತೂ ಚೆನ್ನಾಗಿದೆ ಅಂತಾನೆ ಅಂತಾರೆ. ಯಾಕೆ ಬೇಸರ ಅಂಥೇಳಿ, ಅಪ್ಪ ಹೇಗಿದೆ ಅಪೂಪ? ಚೆನ್ನಾಗಿದೆ ರೀ. ಛಿದ್ರ ಆಯಿತು, ಒಂದು 5-6 ಹಲ್ಲು ಅಂತ, ತಿಂದೋನ್ ಹಲ್ಲೇ ಛಿದ್ರ ಆಗ್ಬಿಡ್ತಂಥದ್ದು. ಅಂತೂ ಯಾರೂ ಹೀಗೆ ಅನ್ನೋದಿಲ್ಲ. ಇದೇನಿದು ದೇವ್ರು ಹೀಗೆ ಮಾಡ್ದ? ದಯಮಾಡಿ ಹೇಳಿ. ಹೇಳ್ತೀನಿ ಕೇಳಪ್ಪ. ಎಲ್ಲರನ್ನೂ ಬದುಕಿಸಿದ್ರು ಅವರು ಶುಕ್ರಾಚಾರ್ಯರು. ಏನಾದರೂ ಮಾಡಿ ಬಲಿಯನ್ನು ಸಿಂಹಾಸನದ ಮೇಲೆ ಕೂಡಿಸ್ಬೇಕು, ಇಂದ್ರನ ಸಿಂಹಾಸನ, ಇಂದ್ರ ಪದವಿಯನ್ನು ಅವನು ಕೊಡಿಸ್ಬೇಕಂತವ್ರದ್ದು ಗುರುಗಳದು. ಅದಕ್ಕೆ ಅವರೇನು ಮಾಡಿದರು? ಈ ದಾರಿ ಬೇಡ, ಮೋಸ ಮಾಡಿಟ್ಯಾರು, ಯುದ್ಧ ಆಗಿದ್ದ ಏನು ಬೇಡ, ಮತ್ತೇನು ಮಾಡೋದು? ವಿಶ್ವಜಿತ್ ಯಾಗ ತುಂಬ ಪ್ರಧಾನವಾದದ್ದು. ಇಲ್ಲೇನು ಗೊತ್ತಾ? ಬಲಿಗೆ ದೇವರು ಒಲದಾಗಿರದ ಅನ್ನೋದಕ್ಕಿಂತ ಗುರುಗಳ ಅನುಗ್ರಹ ತುಂಬ ಮುಖ್ಯ ಅಂತ. ಗುರು ಅನುಗ್ರಹ ಇತ್ತು ಅಂತಾದರೆ ದೇವರು ಅದಕ್ಕೆ ಬೆಲೆ ಕೊಡ್ತಾನಂತೆ. ಗುರು ಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಜೀವನದಲ್ಲಿ ಏನೇ ಸಾಧನೆ ಮಾಡದೇ ಇರಲಿ, ಗುರುದ್ರೋಹವನ್ನಂತೂ ಮಾಡಬೇಡಿ. ಗುರುಗಳ ಅವಕೃಪೆಗೆ ಪಾತ್ರರಾಗಬೇಡಿ. ಟೆಂಪರರಿಯಾಗಿ ಅದು ನಮಗೆ ಔನ್ನತ್ಯವನ್ನು ಕೊಡಬಹುದು. 4 ಜನ ಕ್ಲಾಪ್ಸ್ ಹಾಕ್ಬೋದು, 4 ಜನ ವಂಡರ್ಫುಲ್ ಸಾರ್, ನೀವು ಧೈರ್ಯವಾಗಿ ಗುರುಗಳನ್ನು ಎದುರಿಸಿದ್ರಿ. ಅದರಷ್ಟು ಅಧಪ್ಪತನ ಆಗುವ ಕೆಲಸ ಮತ್ತೊಂದಿಲ್ಲ, ಸರ್ವಥಾ ಇಲ್ಲ. ಗುರುಗಳ ಅನುಗ್ರಹ ಇದ್ದರೇನೇ ದೇವರು ನಮ್ಮನ್ನು ನೋಡೋದಂತೆ. ಗುರು ಪ್ರಸಾದೋ ಬಲವಾನ್, ಇದು ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಹೇಳಿದ ಮಾತಿದು. ಹಾಗಾಗಿ ಎಂದೂ ಗುರುದ್ರೋಹವನ್ನು ಕಟ್ಕೊಳ್ಬಾರ್ದು. ಅದಕ್ಕಿದು ದೊಡ್ಡ ದೃಷ್ಟಾಂತ. ಇದು ದೇವರಂತ ದೇವರು ಬಂದು ಬೇಡೋದು ಅಂದ್ರೇನು? ಯಾಕೆ? ಆ ಗುರು ಅನುಗ್ರಹ ಅವನ ಮೇಲಿದೆ. 3 ಪಾದ ಭೂಮಿಯನ್ನು ಬೇಡೋದ. ವಾಸ್ತವಿಕವಾಗಿ ಯಾಕೆ ಬೇಡಿದ ಅನ್ನೋದಕ್ಕೆ ಇಲ್ಲಿ ಕಾರಣ ಇಲ್ಲ. ಕಾರಣ ಹೇಳಿದ್ದು ಮಹಾಭಾರತ ತಾತ್ಪರ್ಯನಿರ್ಣಯದ 5ನೇ ಅಧ್ಯಾಯದಲ್ಲಿ ಎಲ್ಲೋ ಬರುತ್ತದೆ. ತಾತ್ಪರ್ಯನಿರ್ಣಯದಲ್ಲಿ ಬರೋದೇನೆಂದರೆ, ವಾಮನನಾಗಿ ಬೇಡುವ ಪರಿಸ್ಥಿತಿ ಯಾಕೆ? ಪ್ರಹ್ಲಾದರಾಜರಾದಾಗೆ ನರಸಿಂಹದೇವರಲ್ಲಿ ಅಪ್ಲಿಕೇಶನ್ ಹಾಕಿದ್ರಂತೆ. ನರಸಿಂಹದೇವರೇ, ನಂದೊಂದು ಅಪೇಕ್ಷೆ ಇದೆ. ಏನದು? ನನ್ನ ಮೊಮ್ಮಗ ಒಬ್ಬ ಬರ್ತಾನೆ, ಬಲಿ ಅಂತ ಯೋಗ್ಯ, ಅವನಿಂದ ನೀನು ಭೂಮಿಯನ್ನು ಕಿತ್ತುಕೊಳ್ಳುವಂತೆ ನನಗೆ ಅವನ ಜಾತಕದಲ್ಲಿ ಅಥವಾ ದೂರದೃಷ್ಟಿಯಿಂದ ನನಗೆ ಕಾಣಿಸ್ತಾ ಇದೆ. ದಯಮಾಡಿ ಅವನಿಗೆ ಹೊಡಿಬೇಡ, ಒಳ್ಳೆಯವನವನು. ದೇವರಂದ, ನೋಡಪ್ಪ ಪ್ರಹ್ಲಾದ, ಒಬ್ಬನಲ್ಲಿರುವ ಸ್ವತ್ತು ನನಗೆ ಬರಬೇಕಾದ್ರೆ 2 ಮಾರ್ಗ. ಅವನು ದಾನ ಕೊಡಬೇಕು, ದಾನ ಕೊಟ್ಟಿಲ್ಲ ಅಂದರೆ ಅವನಿಗೆ 2 ನಾ ಕೊಟ್ಟು ಕಿತ್ಕೋಬೇಕು. ನೀನು ಹೊಡಿಬೇಡ ಅಂತ ಇದೆ, ಅವನು ದಾನ ಕೊಡಲ್ಲ ಅಂತಾನೂ ಹೇಳ್ತಾ ಇದೆ. ನನಗೆ ಅವನ ಭೂಮಿ ಬರೋದು ಹೇಗೆ? ಸ್ವಾಮಿ, 3ನೇ ವೆರೈಟಿ ನೀನೇ ಯಾವುದಾದ್ರೂ ವಿಚಾರ ಮಾಡು. ನಿನಗೇನು ಗೊತ್ತಿಲ್ವಾ? ನೋಡಪ್ಪ, ದಾನ ಇಲ್ಲ ಕಿತ್ಕೊಂಬೋದು, 2 ಡಿನೇ ಮಾಡಿದ ಮೇಲೆ ಇನ್ನು ಉಳಿದಿರೋದು 3ನೇದು, ನಾನೇ ಹೋಗಿ ಭಿಕ್ಷಾ ಬೇಡಬೇಕು. ಬೇಡು ಸ್ವಾಮಿ ಅಂತ ಕೇಳಿದ್ರಂತೆ. ಪ್ರಹ್ಲಾದರಾಜರಿಗೆ ಕೊಟ್ಟ ಮಾತನ್ನು ದೇವರು ಸತ್ಯ ಮಾಡಲಿಕ್ಕಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಇದು ದೇವರ ಕರುಣೆ ರೀ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.